ಈಗ ಉಮರ್ ಶರೀಫ್ ಅವರೇ ಇಲ್ಲಿವರೆಗೆ ಡಿಸ್ಕಷನ್ನ ತಾವು ಕೇಳಿಸ್ಕೊಂಡ್ರಿ ಮತ್ತು ನನ್ನ ಬಳಿ ಮುಸಲ್ಮಾನ ಮುಖಂಡರು ಮತ್ತು ಧಾರ್ಮಿಕ ಗುರುಗಳು ಮತ್ತು ಸಂಘ ಸಂಸ್ಥೆಗಳೆಲ್ಲ ಸೇರಿ ಬರೆದಿರುವಂಥ ಒಂದು ಪತ್ರ ನನ್ನ ಹತ್ರ ಇದೆ. ಇದು ಇಡೀ ಪತ್ರ ಓದಲಾಗಿ ಇಲ್ಲೊಂದು ಅಸಹನೆ ಇದೆ, ಇಲ್ಲೊಂದು ಬೇಜಾರಿದೆ, ಒಂದು ರೀತಿ ಅಸಹಾಯಕತೆ ಇದೆ. ಅದರ ಆಚೆಗೆ ಬೇರೆ ಏನೂ ಇಲ್ಲ. ಈ ರೀತಿ ಅಸಹಾಯಕ ಪರಿಸ್ಥಿತಿಗೆ ಮುಸಲ್ಮಾನರು ತಮ್ಮನ್ನು ತಾವು ತಂದೊಡ್ಕೊಂಡಿದ್ದಾರೆ. ಯಾಕೆ ಅಂದರೆ ಒಗ್ಗಟ್ಟೇ ಇಲ್ಲ ಸರ್. ಇಲ್ಲಿ ಜಮೀರ್ ಅಹಮದ್ ಖಾನ್ ವಿರುದ್ಧ ಇಲ್ಲಿ ರಿಜ್ವಾನ್ ಅರ್ಷದ್ ಮಾತಾಡ್ತಾರೆ, ಸಲೀಂ ಅಹಮದ್ ಮಾತಾಡ್ತಾರೆ, ಅವ್ರ ವಿರುದ್ಧ ಇವರು ನಾಸಿರ್ ಮಾತಾಡ್ತಾರೆ. ಸರ್ ಸಮುದಾಯ ಅಂತ ಬಂದಾಗ ಒಕ್ಕಲಿನಿಂದ ಸರ್ ಜಾತಿ ಗಣತಿ ಅಂತ ಮಾಡಿದ್ರು. DK ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದವ್ರದ್ದೆಲ್ಲ ಮೀಟಿಂಗ್ ಮಾಡಿ ಕ್ಯಾಬಿನೆಟಲ್ಲಿ ನಿಂತರು. SS ಮಲ್ಲಿಕಾರ್ಜುನ್ ಆ್ಯಂಡ್ ಟೀಮ್ ಲಿಂಗಾಯತರೆಲ್ಲ ಒಂದು ಕಡೆ ನಿಂತರು. ಬಟ್ ಮುಸಲ್ಮಾನ ಸಮುದಾಯ ಮಾತ್ರ ಒಂದು ಕಡೆ ನಿಲ್ತಾ ಇಲ್ಲ. ಕರೆಕ್ಟ್. ಇದರಿಂದ ಲಾಭ ಇಲ್ಲ ಸರ್. ಖಂಡಿತ ನೀವು ಹೇಳಿದ್ದು ಕರೆಕ್ಟು. ನೋಡಿ, ಮುಸ್ಲಿಂ ವೋಟ್ಸ್ ಇವ್ರು ಹೇಳ್ದಂಗೆ JDSಗೆ ಲಾಸ್ಟ್ ಟೈಮ್ ಎಲೆಕ್ಷನ್ನಲ್ಲಿ ವೋಟ್ ಸಿಗಲಿಲ್ಲ. ಆಗಿ ಎಲ್ಲರೂ ಕಾಂಗ್ರೆಸ್ಗೆ ವೋಟ್ ಹಾಕಿದರು. ಆದರೆ ಅದಕ್ಕೆ ಮುಂಚೆ ಇಂಥದ್ದೇನು ನಡೆದಿಲ್ಲ. ಆಗಿ ಎಲ್ಲರೂ ಒಗ್ಗಟ್ಟಾಗಿದ್ದು ಅವ್ರು ಯಾವತ್ತಿಗೂ ಅಂಥದ್ದು ಮಾಡಿಲ್ಲ. ಸ್ವಲ್ಪಷ್ಟು JDSಗೆ ಹೋಗ್ತಿತ್ತು. ಬಟ್ ಯಾಕೆ ಹಿಂಗೆ ನಿರ್ಧಾರ ತೊಗೊಂಡ್ರೆ, ಇದಕ್ಕೆ ಮುಂಚೆ ಇದ್ದ BJP ಗೌರ್ಮೆಂಟು ಹಲಾಲು ಮತ್ತು ಹಿಜಾಬು ಇಂಥದ್ದು ಇಶ್ಯೂಸ್ ತೊಗೊಂಡು ಬರುವಾಗ ನಮ್ಗೇನು ಒಂದೇ ಒಂದು ಗುರಿ ಇತ್ತು, BJP ಪವರ್ಗೆ ಬರಬಾರ್ದು. ನಮ್ಮ ಒಂದೇ ಒಂದು ನಮ್ಮ ಗೋಲ್ ಪೋಸ್ಟ್ ಏನಂದರೆ BJP ಶುಡ್ ನಾಟ್ ಕಮ್ ಟು ಪವರ್, ಅಷ್ಟೇ ಇದ್ದಿದ್ದು. ಅದು ನಮ್ಗೆ ಸಿಕ್ತು ಅಷ್ಟೇ. ಇವತ್ತಿಗೆ ನಾವೇನು ಕಾಂಗ್ರೆಸ್ ನಮಗೆ ದೋಸ್ತ್ ಅಂತ ಹೇಳ್ಕೊಂಡಿಲ್ಲ. BJP ನಮಗೆ ದೊಡ್ಡ ವಿಷಯ ಅಂದರೆ ಇದು ಒಂದು ಮೈಲ್ಡ್ ವಿಷಯ. ನಮ್ಮ JDS ಭಾಳ ಇಷ್ಟ ಆಗುತ್ತೆ. ಬಟ್ ಏನಂದರೆ ಅವರು ಮೈತ್ರಿ ಮಾಡ್ಕೊಂಡೇ ಇದ್ದಾರೆ. ನಮ್ಗೇನಂದರೆ ಇದಕ್ಕೆ ಮುಂಚೆ ಕೂಡ ನಮ್ಮ JDS ಅವರು ನಮ್ಮ ಕುಮಾರಣ್ಣ ಹತ್ರ ಮಾತಾಡಿದ್ವಿ. ನೋಡಿ, ನೀವು ಯಾವತ್ತೂ ಸರಿ ನೀವು ಮೈತ್ರಿ ಮಾಡ್ಕೊಳ್ತೀರಾ BJP ಜೊತೆಗೆ, ಎಂದೆಂದಿಗೂ ಮಾಡ್ಕೊಳ್ಳಲ್ಲ ಅಂತ ಒಂದು ಮಾತು ಕೂಡ ಹೇಳಿದರು. ಆದರೆ ಏನಾಯಿತು, ಆಗಿ ನಾವು ವೋಟ್ ಮಾಡಿದ ತಕ್ಷಣ ಅವ್ರಿಗೂ ಬೇಜಾರಾಗಿದೆ. ಇನ್ನು ಮುಂದೆ ನಾವು ಯಾಕೆ ಇವ್ರ ಕೈ ಹಿಡಿಬೇಕು, ನಾವು ಡೈರೆಕ್ಟಾಗಿ BJPಗೆ ಸಾಥ್ ಕೊಡೋಣ ಅಂತ ಅಲ್ಲಿ ಹೋಗ್ಬಿಟ್ರು. ಇವಾಗ ಒಳ್ಳೆ ಚಾನ್ಸ್ ಇತ್ತು. JDS ಮಾತ್ರ ಇವತ್ತು ಮಾತ್ರ ಮೈತ್ರಿ ಇಲ್ಲ ಅಂದರೆ ಟೋಟಲ್ ವೋಟ್ ಬ್ಯಾಂಕ್, ನಮ್ಮ ವೋಟ್ ಬ್ಯಾಂಕ್ ನಾವೆಲ್ಲರೂ ಪ್ರಮೋಟ್ ಮಾಡೋದು JDSಗೆ. ಬಟ್ ಆ ನಿರ್ಧಾರ ತಗೊಳ್ಳೋಕ್ಕೆ ಅವ್ರಿಗೆ ಶಕ್ತಿ ಇದೆಯಾ? ಆ ನಿರ್ಧಾರ ತಗೊಳ್ಬೇಕಂದ್ರೆ ನಮ್ಮ ಅಶ್ವಿನ್ ಅವರು ಹೋಗಿ ಅಲ್ಲಿ ಮಾತಾಡಬೇಕು. ನಾನು ಪ್ರಮೋಟ್ ಮಾಡ್ತೀನಿ JDS ಪಂಚಾಯಿತಿಯಲ್ಲಿ. ದಿಸ್ ಇಸ್ ದಿ ಸಬ್ಜೆಕ್ಟ್. ಇದೇ ಇತ್ತು ಸಬ್ಜೆಕ್ಟ್ ಇದ್ದಾಗ ಒಬ್ರು JDS ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ರು, ಅಲ್ಲ ರೀ, ನೀವು ಕಾಂಗ್ರೆಸ್ಗೆ ಯಾಕೆ ಹೋಗ್ಬೇಕು, ನೀವು JDSಗೆ ಯಾಕೆ ಬರಬಾರ್ದು ಅಂತ, ನೀವು BJP ಜೊತೆ ಮೈತ್ರಿ ನೀವು ಮುಂದುವರಿಸ್ತೀರಾ ಅಂತ ಕೇಳಿದ್ರು. ಅದು ನಮಗೆ ಗೊತ್ತಿಲ್ಲ. ಅಲ್ಲಿ ಮೈತ್ರಿ ಕಟ್ ಮಾಡಿ ನಾವು ನಿಮ್ಗೆ ಓಟ್ ಹಾಕ್ತೀವಿ ಅಂತ. ಸೊ ಐ ಡೋಂಟ್ ನೋ. ಇವೆಲ್ಲ ಒಳ್ಳೆ ಚಾನ್ಸ್ ಇದೆ, ವ್ಯಾಕ್ಯೂಮ್ ಇದೆ. ಅದನ್ನ ಬಳಕೆ ಮಾಡ್ಕೊಳ್ಳೋದು ಇವರ ಮೇಲೆ ಡಿಪೆಂಡ್ ಆಗ್ತಿರೋದು, ನಮ್ಮ ಮೇಲಿಲ್ಲ. ರೆಡಿ ಆಗಿದ್ದಾರೆ ಇವತ್ತು ಕರೆಕ್ಟ್ ಟೈಮ್. ಬಟ್ ಅವ್ರಿಗೆ ಅಷ್ಟು ಜೋರಾಗಿ ಅಷ್ಟು ಫಾಸ್ಟಾಗಿ ಡಿಸಿಷನ್ ತೊಗೊಳ್ತಾರಾ? ಅದು ಬೇಕಾಗಿದೆ ಅಂತ ಅವ್ರಿಗೆ ಅನಿಸ್ತಿದ್ಯಾ? ದಟ್ ಈಸ್ ಫಾರ್ ದೇರ್ ಲೀಡರ್ಶಿಪ್ ಟು ಡಿಸೈಡ್. ಇವಾಗ ಏನೇ ಆದರೂ ಕೂಡ ನೋಡಿ, ನಮ್ಗೆ ಗೊತ್ತಿದ್ದು ಕೂಡ ನಾಳೆ ದಿವಸ ವೋಟ್ ಮಾಡೋಕ್ಕೆ ಒಂದು ವೇಳೆ ನಮ್ಗೆ ಎಲ್ಲೂ ಡೋರ್ ಓಪನ್ ಆಗಿಲ್ಲ ಅಂದರೆ ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ. ಇದು ನೀವು ಬರೆದಿಟ್ಕೊಳ್ರಿ. ಯಾಕಂತ ಹೇಳಿದ್ರೆ ನಮ್ಗೆ ಬೇರೆ ರೂಟ್ ಇಲ್ಲ. BJPಗೆ ಹೋಗಿ ಸೇರ್ಕೊಳ್ಳೋಕ್ಕಾಗೋದಿಲ್ಲ, JDSಗೆ ಹೋಗಿ ಸೇರ್ಕೊಳ್ಳೋಕ್ಕಾಗೋದಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ BJP ಪಾರ್ಟಿಯನ್ನ ಮುಸಲ್ಮಾನರು ನಂಬ್ತಾ ಇದ್ದಾರೆ ಕೆಲ ರಾಜ್ಯಗಳಲ್ಲಿ. ಕರೆಕ್ಟ್. ಬಟ್ ಕರ್ನಾಟಕದಲ್ಲಿ ಯಾಕೆ? ಕರ್ನಾಟಕದಲ್ಲಿ ಕೆಲವು ಲೀಡರ್ಸು, ಈಶ್ವರಪ್ಪನವರು ಅವ್ರು ಏನು ಹೇಳಿದ್ರು, ನಮಗೆ ಮುಸ್ಲಿಮ್ಸ್ ವೋಟ್ ಬೇಕಾಗಿಲ್ಲ, ಬೇಡವೇ ಬೇಡ. ಈ ಸ್ಟೇಟ್ಮೆಂಟ್ ನಾವು ಕೊಟ್ಟಿಲ್ಲ, ಅವ್ರು ಹೇಳಿದ್ದು. ನಾನೇ ಹೋಗಿ ಸೇರ್ಕೊಳ್ಬೇಕಂತ ಹೇಳಿದ್ರು ಕೂಡ ಮುಸ್ಲಿಂ ವೋಟ್ ಬೇಕಿಲ್ಲ ಅಂತ ಹೇಳಿದ್ರೆ ಇವಾಗ ಹೇಳ್ತಾರೆ. ಆಮೇಲೆ ಯತ್ನಾಳ್ ಬಗ್ಗೆ ಏನ್ ಹೇಳ್ಕೊಳ್ಳೋದು, ಯತ್ನಾಳ್ ಬಗ್ಗೆ ಏನ್ ಹೇಳ್ಕೊಳ್ತಾರೆ, ಯತ್ನಾಳ್ ಅಷ್ಟು ವಿಷಯ ಬಾಯಿನಿಂದ ಬರೋದೆಲ್ಲ ವಿಷಯ ಮುಸ್ಲಿಮ್ಸ್ ವಿರೋಧಿ ಥರ ಮಾತಾಡ್ತಾರೆ. ಯಾಕೆ? ನಮ್ಮ ಜೊತೆ ಕೈ ಜೋಡಿಸಿ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ಖಂಡಿತವಾಗಿ ಬರ್ತೀವಿ. ಏನಂದರೆ ನೀವು ಮಾಡೋದೆಲ್ಲ ಚೆನ್ನಾಗಿ ಮಾಡ್ತೀವಿ, ಗವರ್ನೆನ್ಸ್ ಎಲ್ಲ ಓಕೆ. ಹಿಂದೂ ಮುಸ್ಲಿಂ ಈ ಭೇದ ಭಾವ ಬೇಡ. ಮತ್ತು ನೀವು ಮಂದಿರ ಮಸೀದಿ ತೊಗೊಂಡು ಬರಬೇಡಿ. ಇಲ್ಲಿ ನೀವು ರಾಜಕೀಯ ಮಾಡಿ ಎಲ್ಲ ಒಳ್ಳೆದಕ್ಕೆ ನೋಡಿ. ಮಂದಿರ ವಿಷಯದಲ್ಲಿ ಏನಾಗಬೇಕು, ಒಂದು ವೇಳೆ ಆದರೆ ಕೋರ್ಟ್ಗೆ ಹೋಗಲಿ, ಅಲ್ಲಿ ತೀರ್ಮಾನ ಆಗಲಿ, ಸಲಾಮ್ ಕೊಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ನಾವೇನು ಗೊತ್ತಾ, ಇದನ್ನ ಇಟ್ಕೊಂಡು ನೀವು ಪ್ರತಿಭಟನೆ ರೋಡ್ಗೆ ಬರಬೇಡಿ. ನೀವು ನಮಗೂ ಕೂಡ ನೀವು ಸರ್ಕಾರ ಆಗಿರಬೇಕು, ಅವ್ರಿಗೂ ಕೂಡ ಸರ್ಕಾರವಾಗಿರಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕಂದ್ರೆ ನೀವೇನು ಮಾಡಿ, ಬರೀ ನೀವು ಸಿವಿಲ್ ಎಜುಕೇಷನ್ ಬಗ್ಗೆ ನೀವು ಚಿಂತನೆ ಮಾಡಬೇಕಾಗಿರುತ್ತೆ. ಯು ಶುಡ್ ನಾಟ್ ಗೆಟ್ ಇನ್ ಟು ರಿಲಿಜಿಯಸ್ ಪಾಲಿಟಿಕ್ಸ್. ಯಾಕಂದ್ರೆ ನಾವು ಕೂಡ ಮಾಡಬಾರ್ದು ಅಂತಿದ್ವಿ. ವೈ ಶುಡ್ ಬಿ? ಈಗ ಸರ್, ನಾವು ಮಠಾಧೀಶರುಗಳು, ಸ್ವಾಮೀಜಿಗಳು
ಹಿಂಗೆ ಆಗಬೇಕು ಹಾಗೆ ಆಗಬೇಕು, ಲಿಂಗಾಯತರನ್ನೇ ಮಂತ್ರಿ ಮಾಡಬೇಕು, ಲಿಂಗಾಯತರನ್ನೇ ಮುಖ್ಯಮಂತ್ರಿ ಮಾಡಬೇಕು, ಒಕ್ಕಲಿಗರನ್ನೇ ಮುಖ್ಯಮಂತ್ರಿ ಮಾಡಬೇಕು, ಕುರುಬರನ್ನೇ ಮಾಡಬೇಕು ಅಂತ ಆಯಾ ಸಮುದಾಯಗಳ ಮುಖಂಡರುಗಳು ಅನ್ನೋದಕ್ಕಿಂತ ಮಠಾಧೀಶರು ಅಥವಾ ಧಾರ್ಮಿಕ ಗುರುಗಳು ಮುಂದೆ ಬಂದಾಗ ಸರಿ ಇಲ್ಲ, ಇದು ರಾಜಕೀಯದಲ್ಲಿ ನಿಮ್ಮ ಹಸ್ತಕ್ಷೇಪ ಸರಿ ಇಲ್ಲ, ನೀವು ಎಲ್ಲಿರ್ಬೇಕು ಅಲ್ಲಿರ್ಬೇಕೆ ಹೊರತು ರಾಜಕೀಯಕ್ಕೆ ಬರಬಾರ್ದು ಅಂತ ಇವತ್ತು ಮುಸಲ್ಮಾನ ಧರ್ಮಗುರುಗಳು ಮಾಡಿರೋದು ಅದನ್ನೇ ಸರ್. ಹೌದು. ಸೊ ನಾವು ಬೇರೆಯವ್ರಿಗೆ ಪಾಠ ಹೇಳ್ತಾ ನಾವು ಅದನ್ನೇ ಮಾಡ್ತಾ ಇದೀವಿ ಅಂತ ಇವ್ರಿಗೂ ಪಾಠ ಕಲಿಸ್ಬೇಕಾಗಿದೆ. ಇವರೆಲ್ಲ ಟೋಟಲ್ ಆಗಿ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಸೈನ್ ಮಾಡಿಬಿಟ್ಟು ಅದನ್ನ ಇವ್ರು ಓಪನ್ ಆಗಿ ನೋಡಿ, ನೀವು ಮೇಲ್ ಕಳಿಸ್ಬಿಟ್ರೆ ಅದು ಯಾಕೆ ನೀವು ಓಪನ್ಗೆ ತರಬೇಕು? ನೀವು ಡೈರೆಕ್ಟ್ ಆಗಿ ಹೋಗಿ ಮಾತಾಡ್ಬೇಕಲ್ಲ. ನೋಡಿ, ಒಂದು ಚರ್ಚೆ ಇಂಥ ಚರ್ಚೆ ಏನಾಗಬೇಕಿತ್ತು, ಹೋಗಿ ಡೈರೆಕ್ಟ್ ಆಗಿ ಧಾರ್ಮಿಕ ಮುಖಂಡರುಗಳ ಜೊತೆ ಚರ್ಚೆನೆ ನಡೆಸಿಲ್ಲ ಅಂದ್ರೆ ಒಂದು ಪಾರ್ಟಿಯ ವಿಚಾರಗಳು ಅಥವಾ ಪಾರ್ಟಿಯಲ್ಲಿ ತೆಗೆದುಕೊಳ್ಳಬೇಕಾದಂಥ ಡಿಸಿಷನ್ಸ್ ಅನ್ನ ಮುಸಲ್ಮಾನ ಧಾರ್ಮಿಕ ಮುಖಂಡರುಗಳ ಜೊತೆ ಚರ್ಚೆ ಮಾಡಬೇಕು ಅಂತ ಬಯಸೋದಿದೆಯಲ್ಲ ಸರ್. ಅದು ಬೇಕಿಲ್ಲ. ಒಂದು ವೇಳೆ ಇವ್ರಿಗೇನು ಇಷ್ಟಪಟ್ಟು ನಾವು ನಮ್ಗೇನು ಕಾಲೇಜ್ ಇದೆ, ಮುಸಲ್ಮಾನರ ಬಗ್ಗೆ ಕಾಲೇಜ್ ಇದೆ ಅಂತ ಅನ್ಕೊಂಡ್ರೆ ಇವ್ರೇನು ಮಾಡಬೇಕಿತ್ತು, ಒಂದು ಅಪಾಯಿಂಟ್ಮೆಂಟ್ ತೊಗೊಂಡೋಗ್ಬೇಕು ಮತ್ತೆ ಮಾತಾಡಬೇಕು, ಮಾತುಕತೆಯಲ್ಲಿ ಇರಬೇಕು. ನನ್ನ ಪ್ರಕಾರ ಏನಂದ್ರೆ ಸ್ವಲ್ಪ ಇಮ್ಮೆಚ್ಯೂರಿಟಿ ಇದೆ ಮುಸ್ಲಿಂ ಸಮಾಜದಲ್ಲಿ. ನೋಡಿ, ನಿಮಗೆ ರೆಪ್ರೆಸೆಂಟೇಟಿವ್, ನಿಮಗೆ ಟಿಕೆಟ್ ಬೇಕಂತ ಕೇಳಬೇಕಾಗಿರೋ ನಿಮ್ಮ ಹಕ್ಕಿದೆ. ಎಲ್ಲಿ? ದಾವಣಗೆರೆ ಕೇಳೋಕ್ಕೆ ನಿಮಗೆ ಹಕ್ಕಿದೆ. ಆದರೆ ಹೈ ಕಮಾಂಡ್ ಬಂದು ಒಂದ್ಸರಿ ಅವ್ರ ತೀರ್ಮಾನ ತಗೊಂಡ್ಮೇಲೆ ಸುಮ್ಮನೆ ಮಾತು ಕೇಳ್ಕೊಂಡು. ಆಯುಬ್ ಖಾನ್ ಅವರೇ ನಿಮ್ಮ ನಾಯಕರು ಯಾರ್ರಿ ನಿಮ್ಮ ವಾಯ್ಸು? ಜಮೀರ್ ಅಹಮದ್ ಖಾನ್ ಕೇಳಿದ್ರೆ ಅವ್ರನ್ನೇ ಕೇಳ್ರಿ ಯಾರು ಪತ್ರ ಬರೆದಿದ್ದಾರೆ ಅಂತಾರೆ. ಹೂ ಇಸ್ ಯುವರ್ ಲೀಡರ್? ಯಾರಿದ್ದಾರೆ ನಿಮ್ಗೆ ಲೀಡರು? ಹೇಳಿ ಮೇಡಮ್. ಆಯುಬ್ ಖಾನ್ ಅವರ ಹೆಸರು ಹೇಳಿ ನನಗೆ. ಇಲ್ಲಿ ಏನಿದೆ ಗೊತ್ತಾ ಮೇಡಮ್, ಕಾಂಗ್ರೆಸ್ ನಲ್ಲಿ ಒಂದು ಮಾತಾಡ್ಬೇಕಂದ್ರೆ ಒಂದು ಮುಸಲ್ಮಾನ ಸಮಾಜದಲ್ಲಿ ಒಂದು ಕಡೆ ಒಂದು ಮಾತಾಡ್ತಾರೆ, ಕ್ಯಾಮ್ರಾನಲ್ಲಿ ಒಂದು ಮಾತಾಡ್ತಾರೆ. ಇವ್ರಿಗೆ ಭಯ ಬಹಳ ಆಗಿದೆ. ಅದೆಲ್ಲ ತಾಳೆ ಹಾಕಿ ಲೆಕ್ಕಾಚಾರ ಹಾಕಿ ಟೆಲ್ ಮೀ ನಿಮ್ಮ ಸಮುದಾಯಕ್ಕೆ ಒಬ್ಬ ಲೀಡರ್ ಹೆಸರು ಹೇಳಿ. ಒಬ್ಬ ಲೀಡರ್ ನಿಮ್ಮ ಇಡೀ ಸಮುದಾಯದ ಧ್ವನಿಯಾಗಿ ನಿಂತು ಇದು ನಮ್ಮ ಸಮುದಾಯಕ್ಕೆ ಬೇಕು ಅಂತ ಹೇಳುವ ಧ್ವನಿ. ಆ ಧ್ವನಿ ಇದ್ದರೂ ಕೂಡ ಅದನ್ನ ಅಡಗಿಸುವ ಪ್ರಯತ್ನ ನಡೀತಾ ಇದೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಆಯುಬ್ ಖಾನ್. ನಿಮ್ಮ ಧ್ವನಿಯಾಗಿ ನಿಂತವರ ಧ್ವನಿಯನ್ನ ಅಡಗಿಸುವಂತ ಕುತಂತ್ರ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು.